ನಮಸ್ಕಾರ. ದತ್ತು ಬಗೆಗಿನ ಸರಣಿಯಲ್ಲಿ ಇವತ್ತು ನಾವು ದೈಹಿಕ ವಿಕಲಚೇತನರು ಅಥವಾ ಸ್ಪೆಷಲಿ ಏಬಲ್ಡ್ ಅಂತ ನಾವೇನು ಕರಿತೇವೆ ಅಥವಾ ಫಿಸಿಕಲ್ ಡಿಸಬಿಲಿಟಿ ಇರುವವರು ದತ್ತು ಪಡೆಯಬಹುದೇ ಅನ್ನೋ ಬಗ್ಗೆ ಮಾತಾಡೋಣ. ಹೌದು, ದೈಹಿಕವಾಗಿ ವೈಕಲ್ಯ ಹೊಂದಿದವರು ಕಾರಾ ಅಡಿಯಲ್ಲಿ ಮಗುವನ್ನು ದತ್ತು ಪಡೆಯಬಹುದು. ಆದರೆ ದತ್ತು ಕಾಯಿದೆ ಹಾಗೂ ನಿಯಮಗಳ ಅಡಿಯಲ್ಲಿ ಇರುವ ಎಲ್ಲ ಪ್ರಮುಖ ಅವಶ್ಯಕತೆಗಳನ್ನು ಹೊಂದಿರಬೇಕಾಗುತ್ತೆ ಮತ್ತು ಮಗುವಿಗೆ ಸುಭದ್ರ ಅಂದರೆ ಸ್ಟೇಬಲ್ ಮತ್ತು ಒಂದು ನರ್ಚರಿಂಗ್ ಕೊಡುವಂತಹ, ಮಗುವಿಗೆ ಬೇಕಾದ ಪೂರೈಕೆ, ಪ್ರೀತಿ ಇರ್ಬೋದು ಅಥವಾ ಅದಕ್ಕೆ ಆರೈಕೆಯನ್ನು ಕೊಡಬಲ್ಲವರಾಗಿರಬೇಕು. ಇದಕ್ಕೆ ಪೂರಕವಾದ ಮನೆಯ ವ್ಯವಸ್ಥೆಯನ್ನು ಅವರು ಹೊಂದಿರಬೇಕು. ಕಾರಾ ಅಡಿಯಲ್ಲಿ ವಿಕಲಾಂಗ ಹೊಂದಿರುವುದು ಅದು ಡಿಸ್ಕ್ವಾಲಿಫಿಕೇಷನ್ ಆಗುವುದಿಲ್ಲ. ಆದರೆ ಪ್ರಕರಣಗಳನ್ನು ವ್ಯಕ್ತಿಗತವಾಗಿ ವಿಮರ್ಶಿಸಬೇಕಾಗುತ್ತೆ. ದತ್ತು ಪಡೆಯಲಿಕ್ಕೆ ಇಚ್ಛಿಸುವ ವ್ಯಕ್ತಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮತ್ತು ಅವರು ಮಗುವಿಗೆ ಸೂಕ್ತ ಪೋಷಣೆ ನೀಡಬಲ್ಲರೆ, ಅವರಿಗೆ ಸಾಕಷ್ಟು ಆದಾಯ ಇದೆಯೇ, ನಿರಂತರ ಆದಾಯವಿದೆಯೇ, ಸರಕಾರಿ ಅಥವಾ ಸರಕಾರೇತರ ಉದ್ಯೋಗ ಹೊಂದಿದ್ದಾರೆಯೇ, ಅಂದರೆ ಆರ್ಥಿಕ ಸುದೃಢತೆ ಇದೆಯೇ, ಯೋಗ್ಯ ಜೀವನ ಕ್ರಮ ಹೊಂದಿದ್ದಾರೆಯೇ, ನೈತಿಕ ಗುಣನಡತೆ ಹೊಂದಿದ್ದು ಯಾವುದೇ ತೀವ್ರ ಕ್ರಿಮಿನಲ್ ಹಿನ್ನೆಲೆ ಹೊಂದಿಲ್ಲ ಅನ್ನೋದನ್ನು ಖಾತ್ರಿಪಡಿಸಬೇಕಾಗುತ್ತೆ. ಇದನ್ನು ವಿಶೇಷ ದತ್ತು ಕೇಂದ್ರದ ವೃತ್ತಿಪರ ಸಮಾಜ ಕಾರ್ಯಕರ್ತರು ಸಕಾರಾತ್ಮಕ ಗೃಹ ಅಧ್ಯಯನ ವರದಿಯ ಮೂಲಕ ಖಾತ್ರಿಪಡಿಸ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಮಗುವನ್ನು ತಗೊಳ್ಬೇಕಾದ್ರೆ, ದತ್ತು ಪಡಿಬೇಕಾದ್ರೆ ಅವರು ವೀಲ್ಚೇರ್ನಲ್ಲಿ ಓಡಾಡಿದ್ರೂ ಪರವಾಗಿಲ್ಲ, ಆದರೆ ಉಳಿದಂತೆ ಆರೋಗ್ಯದಲ್ಲಿದ್ದು ಆರ್ಥಿಕ ದೃಢತೆ ಮತ್ತು ಹೆತ್ತವರಂತೆ ಪಾಲನೆ ಮಾಡುವವರು ಆಗಿರಬೇಕಾಗುತ್ತೆ. ಮಾತನಾಡುವಲ್ಲಿ ಅಥವಾ ದೃಷ್ಟಿಹೀನತೆ ಇದ್ದರೂ ಪರವಾಗಿಲ್ಲ, ಆದರೆ ದತ್ತು ಪ್ರಾಧಿಕಾರದವರ ವರದಿಯಲ್ಲಿ ಸರಿಯಾದ ಪೋಷಣೆ ಇರುವ ವ್ಯವಸ್ಥೆ ಬಗ್ಗೆ ಸವಿವರವಾಗಿ ನಮೂದಿಸಬೇಕಾಗುತ್ತೆ. ಒಟ್ಟಾರೆ ದತ್ತು ಮಗುವಿನ ಅತ್ಯುತ್ತಮ ಹಿತದೃಷ್ಟಿ ಹೊಂದಿರಬೇಕು. ನಮಸ್ಕಾರ.